ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಇಂದು ಮುಸಲ್ಮಾನ ಬಾಂಧವರಿಂದ ಭಕ್ತಿ ಮತ್ತು ಸಂಭ್ರಮದ ರಂಜಾನ್ ಆಚರಣೆ. ಇಂದು ರಾಜ್ಯದ ಹಲವು ಪ್ರದೇಶಗಳಲ್ಲಿ ಮುಸ್ಲಿಂ ಬಾಂಧವರು 1 ತಿಂಗಳ ಕಠಿಣ ಉಪವಾಸ ವ್ರತದ ನಂತರ ಇಂದು ಮಸೀದಿಗಳ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ನಡೀತಾ ಐತೆ ಇರಾನ್, ಇಸ್ರೇಲು, ಅಮೆರಿಕ ಅವ್ರಿಗೆಲ್ರಿಗೂ ಶಾಂತಿಯ ಮನಸ್ಥಿತಿಯನ್ನು ಕೊಟ್ಟು ಯುದ್ಧವನ್ನು ಆದಷ್ಟು ಬೇಗನೆ ನಿಲ್ಲಿಸುವಂಥ ಅವಕಾಶವನ್ನು ಅಲ್ಲಾಹು ಮತ್ತು ಶಿವ ಮಾಡುವಂಥದ್ದಾಗಬೇಕು ಅಂತ ಅಂದ್ಬಿಟ್ಟು ನಾವು ಕೋರ್ಕೊಂತ ಎಲ್ರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭ. ಒಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಈದ್ ಮುಬಾರಕ್. ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಹಬ್ಬದ ಶುಭಾಶಯಗಳು. ಇದೆಲ್ಲರಿಗೂ ನಮಸ್ಕಾರ. ಬಹುಶಃ ಇವತ್ತು ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ, ಪರಸ್ಪರ ನಮ್ಮ ಸಂಸ್ಕೃತಿಯನ್ನು ಹಂಚಿಕೊಂಡು ಅರ್ಥ ಮಾಡಿಕೊಂಡು ಒಂದು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಇದು ನಮ್ಮೆಲ್ಲ ಮುಖ್ಯ ಇವತ್ತು ಉದ್ದೇಶ ಆಗಿದೆ. ಇವತ್ತಿನ ಈದ್ ಸಂದೇಶದಲ್ಲಿ ಕೂಡ ನಾವು ನಮ್ಮ ಹಬ್ಬವನ್ನು ಆಚರಣೆ ಜೊತೆಯಲ್ಲಿ ಇನ್ನೊಬ್ಬರ ಜೊತೆ ಎಲ್ಲ ಜಾತಿ ಎಲ್ಲ ಧರ್ಮದ ಜೊತೆ ನಾವು ಬೆರೆತುಕೊಂಡು ಈ ಹಬ್ಬದ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಟ್ಟು ಸರ್ವರಿಗೂ ಕೂಡ ಸಹಕಾರ ಮತ್ತು ಸರ್ವರಿಗೂ ಪ್ರೀತಿ ತೋರಿಸುವಂಥ ಹಬ್ಬ ಇವತ್ತಾಗಿದೆ.